ಎಲ್ಲರಿಗೂ ನಮಸ್ಕಾರ. ಏಕಾದಶಿಯ ದಿನ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಂತಹದರ ಮಹತ್ವ ಏನಿದೆ ಅನ್ನುವಂತಹದ್ದನ್ನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಏಕಾದಶಿಯನ್ನು ಆಚರಣೆ ಮಾಡುವಂತಹವರು ಅವತ್ತಿನ ದಿನ ರಾಯರ ಮುಂದೆ ಮೊದಲು ತುಪ್ಪದ ದೀಪವನ್ನು ಹಚ್ಚಿದ ನಂತರ ಈ ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡಿ. ರಾಯರ ಸ್ತೋತ್ರವನ್ನು ಹೇಳಿಕೊಳ್ಳುವಂತಹ ಮೊದಲು ಇದನ್ನು ನಾವು ಪಾರಾಯಣ ಮಾಡಬೇಕು. ಏಕಾದಶಿ ದಿನ ಮಾಮೂಲಿ ನೀವೇನೆಲ್ಲ ಸಿದ್ಧತೆ ಮಾಡ್ಕೊತೀರಾ ಮಾಡಿಕೊಂಡು ರಾಯರ ಪೂಜೆಗೆಲ್ಲ ಅಣಿ ಮಾಡಿಕೊಂಡು ಇನ್ನೇನು ಅವತ್ತಿನ ದಿನ ಗಂಧ ಹಚ್ಚಿ ತುಳಸಿ ಹಾಕಿ ರಾಯರ ಮುಂದೆ 2 ತುಪ್ಪದ ದೀಪವನ್ನು ಹಚ್ತೀವಿ. ಏಕಾದಶಿ ದಿನ ಉಪವಾಸ ಇರುವಂತಹವರು ಮಾತ್ರವೇ ಈ ಸ್ತೋತ್ರ ಪಾರಾಯಣ ಮಾಡಬೇಕು ಅಂತ ಏನಿಲ್ಲ. ಉಪವಾಸ ಇಲ್ದಲೇ ಇರೋರು ಸಹ ರಾಯರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಈ ವಿಷ್ಣು ಸಹಸ್ರನಾಮವನ್ನು ನೀವು ಪಾರಾಯಣವನ್ನು ಮಾಡ್ಬೋದು. ಈ ಸ್ತೋತ್ರ ಪಾರಾಯಣದಿಂದ ಆಗುವಂತಹ ಲಾಭಗಳೇನು ಅಂತಂದರೆ, ನಿಮ್ಮ ಏಕಾದಶಿ ಮಾಡ್ತೀರಾ ಅವತ್ತಿನ ದಿನ ಅಂತಂದರೆ ಅದರ ಸಂಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ. ಮನೆಯಲ್ಲಿ ಹಣಕಾಸಿನ ಅನಾನುಕೂಲ ತೊಂದರೆಗಳನ್ನ ಅನುಭವಿಸ್ತಾ ಇದ್ದರೆ ಹಣಕಾಸಿನ ಅನಾನುಕೂಲಗಳು ನಿಮಗೆ ಈ ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಕಡಿಮೆ ಆಗುತ್ತೆ. ಮತ್ತು ಸಾಲ ಬಾಧೆಯಿಂದ ನರಳುತ್ತಾ ಇರುವಂತಹವರು ಏಕಾದಶಿಯ ದಿನ ಈ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದ್ರಿಂದ ನಿಮ್ಮ ಸಾಲಬಾಧೆಗಳು ನಿವಾರಣೆ ಆಗುತ್ತೆ. ಮನೆಯಲ್ಲಿ ಇರುವಂತಹ ಸದಸ್ಯರಿಗೆ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಆಗುತ್ತೆ. ಮನೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳು ಇದ್ದರೆ ಮಕ್ಕಳಿಗೆ ವಿದ್ಯಾಭಿವೃದ್ಧಿ ಆಗುತ್ತೆ. ಮತ್ತು ಸ್ತ್ರೀಯರ ಸುಮಂಗಲಿತನದ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ರಾಯರಿಗೆ ನೀವು ಏಕಾದಶಿ ದಿನವೇ ಆಗಲಿ ಅಥವಾ ಗುರುವಾರ ದಿನವೇ ಆಗಲಿ ಅವರ ಸ್ತೋತ್ರಗಳನ್ನು ನೀವು ಪಾರಾಯಣ ಮಾಡೋದಕ್ಕಿಂತ ಶ್ರೀಹರಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳು ಕೀರ್ತನೆಗಳು ಅದರಲ್ಲೂ ಹೆಚ್ಚಿನದಾಗಿ ಈ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದಾಗ ಬಹಳ ಆನಂದ ಆಗುತ್ತೆ. ನಾವು ರಾಯರಲ್ಲಿ ನಾವು ಭಕ್ತಿಯನ್ನು ತೋರಿದಾಗ ನಮ್ಮನ್ನು ಶ್ರೀಹರಿಯ ಕಡೆಗೆ ಅವರ ಧ್ಯಾನದ ಕಡೆಗೆ ನಮ್ಮನ್ನು ತಿರುಗಿಸೋದೇ ರಾಯರ ಒಂದು ಇಚ್ಛೆ. ಪ್ರತಿಯೊಬ್ಬರೂ ಸಹ ಶ್ರೀಹರಿಯ ಸ್ಮರಣೆ ಮಾಡಬೇಕು ಅನ್ನುವಂತಹದ್ದೇ ಅವ್ರ ಇಚ್ಛೆ. ಹಾಗಾಗಿ ಈ ಸ್ತೋತ್ರಗಳನ್ನು ನಾವು ಪಾರಾಯಣ ಮಾಡಿದಾಗ ಅವರು ಬಹಳ ಸಂತೋಷ ಪಡ್ತಾರೆ. ಮತ್ತು ನಿಮಗೆ ಹೂಪ್ರಸಾದ ಆಗುತ್ತೆ. ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದ್ರಿಂದ ರಾಯರಿಗೆ ಅತಿ ಹೆಚ್ಚಿನ ಪ್ರೀತಿಗೆ ನೀವು ಒಳಗಾಗ್ತೀರ. ಹೀಗಾಗಿ ಏಕಾದಶಿಯ ದಿನ ಆದಷ್ಟು ಮತ್ತು ಗುರುವಾರದ ದಿನವೂ ಸಹ ಆದಷ್ಟು ಈ ಸ್ತೋತ್ರ ಪಾರಾಯಣವನ್ನು ಮನೆಯಲ್ಲಿ ಮಾಡ್ತಾ ಆಗುವಂತಹ ಲಾಭಗಳು ನಿಮಗೆ ತಿಳಿಯುತ್ತೆ. ರಾಯರ ಹೆಚ್ಚಿನ ಒಂದು ಪ್ರೀತಿಗೆ ನೀವು ಪಾತ್ರರಾಗಬೇಕು ಅಂತಂದರೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡೋದನ್ನು ನೀವು ಅಭ್ಯಾಸವನ್ನು ಮಾಡ್ಕೋಬೇಕು. ಎಲ್ರಿಗೂ ನಮಸ್ಕಾರ.